ನಮಸ್ತೆ ಎಲ್ಲರಿಗೂ ಸ್ವಸ್ತಿಸ್ ಕಿಚನ್ಗೆ ಸ್ವಾಗತ. ಮಂಗಳೂರು ಚಿಕನ್ ಸುಕ್ಕ ಅಂತಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಆದರೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಕೋತೀವಿ, ಖಂಡಿತವಾಗ್ಲೂ ಇಲ್ಲ. ಇವತ್ತೊಂದು ಮಂಗಳೂರು ಚಿಕನ್ ಸುಕ್ಕದ ಪುಡಿ ಮಾಡಿಕೊಂಡು ಈಸಿಯಾಗಿ ಚಿಕನ್ ಸುಕ್ಕನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಒಂದ್ಸರಿ ಈ ಚಿಕನ್ ಸುಕ್ಕದ ಪೌಡರನ್ನು ನೀವು ಮಾಡಿಟ್ಕೊಂಡ್ರೆ ನೆನೆದಾಗೆಲ್ಲ ನೀವು ಚಿಕನ್ ಸುಕ್ಕವನ್ನು ಸುಲಭವಾಗಿ ಮಾಡ್ಬೋದು. ಎಸ್ಪೆಷಲಿ ಇದೆಯಲ್ಲ ಬ್ಯಾಚುಲರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಸುಕ್ಕ ಪೌಡರ್ ಮಾಡಲಿಕ್ಕೆ 1 kg ಚಿಕನ್ ಸುಕ್ಕದ ಪೌಡರ್ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಚಿಕನ್ ಸುಕ್ಕದ ಪೌಡರ್ ಮಾಡಲಿಕ್ಕೆ ಮೇಯ್ನಾಗಿ ಬೇಕಾಗಿರೋದು ನಮಗೆ ಬ್ಯಾಡಗಿ ಮೆಣಸು. 1 kg ಚಿಕನಿಗಾದರೆ 20 ಬ್ಯಾಡಗಿ ಮೆಣಸು, ಹಾಗೆ ಖಾರಕ್ಕೆ 6 ಗುಂಡು ಮೆಣಸನ್ನು ತಗೊಂಡಿದ್ದೀನಿ. ಹಾಗೆ 4 ಗೆರೆಯಷ್ಟು ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ಚಿಕನ್ ಸುಕ್ಕದ ಪೌಡರ್ ಮಾಡುವಾಗ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 1/4 ಟೇಬಲ್ ಸ್ಪೂನಷ್ಟು ಓಂ ಕಾಳು, 1/4 ಟೀ ಸ್ಪೂನ್ ಬಡೆಸೊಪ್ಪು, 2 ಚಕ್ಕೆ, 8 ಲವಂಗ, 1 ಸ್ಟಾರ್, 2-3 ದಾಲ್ಚಿನ್ನಿ ಎಲೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹುಡಿ. ಇದು ಗರಂ ಮಸಾಲ ಐಟಮ್, ಇಷ್ಟು ಬೇಕಾಗುತ್ತೆ. ಅರಶಿನ ಹುಡಿ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಹುರಿದುಕೊಳ್ಬೇಕು. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮೊದಲಿಗೆ ಕೊತ್ತಂಬರಿ, ಕಾಳು ಮೆಣಸು, ಮೆಂತೆ, ಚಕ್ಕೆ, ಲವಂಗ, ಸ್ಟಾರ್, ದಾಲ್ಚಿನ್ನಿ ಎಲೆ, ಓಂಕಾಳು, ಬಡೆಸೊಪ್ಪು, ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಹಾಕಿ ಹುರ್ಕೋಬೇಕು. ಈ ಮಸಾಲೆಗಳನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ನಾನು ಎಣ್ಣೆ ಹಾಕದೆ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಹುಡಿ ಮಾಡಿಕೊಂಡು 2-3 ತಿಂಗಳುಗಳವರೆಗೆ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಆದ್ದರಿಂದ ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ನೀವು ಹುರಿದಾಗ ಕೊತ್ತಂಬರಿ ಬೀಜ ಎಲ್ಲ ಆ ಫ್ಲೇವರ್ ಬರುತ್ತೆ. ಒಂದು ಸ್ವಲ್ಪ ಜೀರಿಗೆ ಪಟಪಟ ಅಂತ ಹೇಳೋ ತನಕ ಹುರಿದ್ಕೋಬೇಕು. ಈ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೆ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಕರಟಿಸಬೇಡಿ. ಈಗ ಇದು ಹುರಿದಾಗಿದೆ, ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ಪೈಸಸನ್ನು ಹುರ್ಕೊಂಡಾದ ನಂತರ ನಾವು ಒಣಮೆಣಸನ್ನು ಹುರ್ಕೋಬೇಕು. ಈಗ ಅದೇ ಪ್ಯಾನಿಗೆ ಒಣಮೆಣಸನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಈ ಒಣಮೆಣಸು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಅದೇ ತಟ್ಟಿಗೆ ಹುರಿದ ಒಣಮೆಣಸನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಹುರಿದ ಎಲ್ಲ ಮಸಾಲೆಯನ್ನು ತಣ್ಣಗಾಗಲು ಇಡಿ. ಈ ಚಿಕನ್ ಸುಕ್ಕದ ಮಸಾಲ ಪುಡಿಯನ್ನು ನೀವು ಮಾಡಿಕೊಂಡಿಟ್ರೆ ನೆನೆದಾಗೆಲ್ಲ ನೀವು ಚಿಕನ್ ಸುಕ್ಕ ಮಾಡ್ಬೋದು. ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ರುಚಿಯಾಗಿ ಇರುವಂತಹ ಚಿಕನ್ ಸುಕ್ಕನ ಮಾಡ್ಕೋಬೋದು. ಇನ್ನು ಎಲ್ಲ ಮಸಾಲೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಹುಡಿ ಮಾಡ್ಕೋಬೇಕು. ಹುಡಿ ಮಾಡುವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಹುಡಿಯನ್ನು ಸೇರಿಸ್ಕೊಂಡು ಹುಡಿ ಮಾಡಿಕೊಳ್ಳಿ. ನೀವಿದನ್ನು ತುಂಬ ನೈಸಾಗಿ ಪೌಡರ್ ಮಾಡ್ಕೋಬೇಕು ಅಂತೇನಿಲ್ಲ. ಚಿಕನ್ ಸುಕ್ಕಕ್ಕೆ ಈ ಥರ ಸ್ವಲ್ಪ ತರಿಯಾಗಿ ಹುಡಿ ಮಾಡಿದರೂ ಸೂಪರಾಗಿರುತ್ತೆ. ಸೂಪರಾಗಿರುವಂಥ ಚಿಕನ್ ಸುಕ್ಕದ ಪುಡಿ ರೆಡಿಯಾಗಿದೆ. ಇದನ್ನು ನಾವು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಷ್ಟು ದಿನಗಳವರೆಗೆ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಇದು 1 kg ಚಿಕನ್ಗೆ ಅಂತ ರೆಡಿ ಮಾಡಿ ಇಟ್ಕೊಂಡವರ ಹುಡಿ. ನೀವು ಬೇಕಿದ್ದರೆ ಜಾಸ್ತಿ ಮಾಡಿಕೊಂಡು ಇಟ್ಕೋಬೋದು. ಇವಾಗ ಈ ಪುಡಿಯನ್ನು ಹಾಕ್ಕೊಂಡು ಅರ್ಧ kgಯಷ್ಟು ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಚಿಕನ್ ಸುಕ್ಕ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ 2 ಚಿಕ್ಕ ಈರುಳ್ಳಿಯನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು 4 ಎಸಳು ಬೆಳ್ಳುಳ್ಳಿ, ಹಾಗೆ 1-2 ಗೆರೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ, ಕರಿ ಲೀವ್ಸ್ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದೆಲ್ಲ ಮೀಡಿಯಮ್ ಆಗಿ ಫ್ರೈ ಆಗಬೇಕು. ಈಗ ಇದೆಲ್ಲ ಮೀಡಿಯಮ್ ಆಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಅರ್ಧ kgಯಷ್ಟು ಚಿಕನ್. ಈ ಎಣ್ಣೆಯಲ್ಲೇ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಇವಾಗ ಸ್ವಲ್ಪ ಹುಣಸೆಹಣ್ಣಿನ ರಸ ಅಥವಾ ಅರ್ಧ ಲಿಂಬೆ ರಸ ಹಾಕ್ಕೋಬೋದು. ಈಗ ಇದನ್ನು ಒಂದು ಸಲ ತಿರುಗಿಸ್ಕೊಂಡು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಳ್ಳುವ. ನಡುವೆ ಒಂದು ಸ್ವಲ್ಪ ಚಿಕನನ್ನು ಮಗುಚುತ್ತಾ ಇರಿ. 5 ನಿಮಿಷದಷ್ಟೊತ್ತಿಗೆ ಚಿಕನ್ ಚೆಂದ ಬೆಂದಿರುತ್ತೆ. ಇದನ್ನೊಮ್ಮೆ ಮಗುಚಿಕೊಳ್ಬೇಕು. ಕೊನೆಗೆ ನಾವು ಚಿಕನ್ ಸುಕ್ಕದ ಪುಡಿಯನ್ನು ಹಾಕ್ಕೋಬೇಕು.
ಬಟ್ ಒಂದು ವಿಷಯ ನೆನಪಿಟ್ಕೊಳ್ಳಿ, ಚಿಕನ್ ಸುಕ್ಕದ ಪುಡಿ ಹಾಕೋಕ್ಕಿಂತ ಮುಂಚೆ ಚಿಕನ್ ಚೆನ್ನಾಗಿ ಬೆಂದಿರಬೇಕು. ಇವಾಗ ಅರ್ಧ kgಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಸುಕ್ಕದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಎಷ್ಟು ಮಾಡಿದ್ದೇನೆ ಅದರ ಅರ್ಧದಷ್ಟು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 kgಗೆ ಮಾಡಿರೋದು, ಆದರೆ ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಕೆಲವೊಂದು ಸಲ ಚಿಕನ್ ಬೇಯುವಾಗ ಚಿಕನ್ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ, ಆವಾಗ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ ಅಥವಾ ಹಾಕದಿದ್ರೂ ಆಗುತ್ತೆ. ಬಟ್ ಇದರಲ್ಲಿ ಚಿಕನಲ್ಲಿ ನೀರು ಜಾಸ್ತಿ ಬಿಟ್ಟಿಲ್ಲ, ಅದರಿಂದ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಗೊತ್ತಾಗ್ತದಲ್ಲ ಇದರ ಕನ್ಸಿಸ್ಟೆನ್ಸಿ, ನಾನು ಎಷ್ಟು ನೀರು ಹಾಕಿದ್ದೀನಿ ಅಂತ. ಇಷ್ಟೇ. ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 4 ನಿಮಿಷ ಬೇಯಿಸ್ತಾ ಇದ್ದೇನೆ. ಮಸಾಲದಲ್ಲಿ ಬೇಯಿಸಲಿಕ್ಕೆ ಇಟ್ಟ ನಂತರ ನೀವು ಮಧ್ಯೆ ಮಧ್ಯೆ ಒಂದು ಸಲ ತಿರುಗಿಸ್ತಾ ಇರಬೇಕು. ಹಾಗೆಯೇ ಈ ಚಿಕನ್ ಇದೆಯಲ್ಲ, ಸ್ವಲ್ಪ ಹೊತ್ತು ಮಸಾಲದಲ್ಲಿ ಸರಿಯಾಗಿ ಬೇಯಬೇಕು. ಕಮ್ಮಿ ಉರಿ ಇಟ್ಕೊಂಡು 3ರಿಂದ 4 ನಿಮಿಷ ಇದನ್ನು ಬೇಯಿಸಬೇಕು. 4 ನಿಮಿಷ ಆಗಿದೆ. ಈಗ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹೀರಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1/4 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಳ್ಳಿ. ಇಷ್ಟು ಮಾಡಿದರೆ ಈಸಿಯಾದ ರುಚಿಯಾದ ಚಿಕನ್ ಸುಕ್ಕ ಸುಲಭವಾಗಿ ನೀವು ಮಾಡ್ಬೋದು. ನೋಡಿದ್ರಲ್ಲ, ಚಿಕನ್ ಸುಕ್ಕ ಮಸಾಲ ಪುಡಿಯಿಂದ ಎಷ್ಟು ಈಸಿಯಾಗಿ ನಾವು ಚಿಕನ್ ಸುಕ್ಕನ ಮಾಡ್ಕೊಂಡಿದ್ವಿ ಅಂತ. ತುಂಬಾ ಸುಲಭವಾಗಿ, ತುಂಬಾ ರುಚಿಯಾಗಿ. ಈ ಚಿಕನ್ ಸುಕ್ಕ ಮಸಾಲ ನೀವು ಒಂದು ಸರಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಆವಾಗ ನೀವು ಸುಲಭವಾಗಿ ಚಿಕನ್ ಸುಕ್ಕನ ನೀವು ಮಾಡ್ಬೋದು. ಸ್ಪೆಷಲಿ ಇದು ಬ್ಯಾಚುಲರ್ಸ್ಗೆ ತುಂಬ ಬೆಸ್ಟ್, ಹೇಳಿ ಮಾಡಿಸಿರುವಂಥದ್ದು. ಹಾಗೆ ಚಿಕನ್ ಸುಕ್ಕ ಮಸಾಲ ಪುಡಿಯನ್ನು ಒಂದು ಸಲ ಮಾಡಿ ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ 3 ತಿಂಗಳವರೆಗೆ ಇಟ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.